ಗಟ್ಟಿಗೆ ಇಟ್ಕೊಳ್ಳಿ ಸ್ವಲ್ಪ. ಇಲ್ಲ ಇಲ್ಲ ಏನು ಮಾಡಲ್ಲ ತಗೊಳ್ಳಿ. ಜೋರಾಗೈತೆ. ಇಲ್ಲ 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 ನಮ್ಗೇನು ಅಳ್ತಾಗ ಏನು ಮಾಡಲ್ಲ ತಗೊಳ್ಳಿ. ಇನ್ನ ಹತ್ರ ಬನ್ನಿ, ಮುಗಿದ್ರದ ಹತ್ರ. ನಿಮ್ಮ ಹೆಸರು? ನಮ್ಮ ಹೆಸರು ಪುಟ್ಟಯ್ಯ. ಪುಟ್ಟಯ್ಯ. ಯಾವ ಊರಿದು? ಪಿಚ್ಚಿನಕೆರೆ. ಪಿಚ್ಚಿನಕೆರೆ. ಯಾವ ಹೋಬಳಿ ಬರುತ್ತೆ? ಹೋಬಳಿ ಆರೋಳಿ ಹೋಬಳಿ. ಆರೋಳಿ ಹೋಬಳಿ, ಕನಕಪುರ ತಾಲೂಕು, ಬೆಂಗಳೂರು, ರಾಮನಗರ ಜಿಲ್ಲೆ. ಎಷ್ಟೆಲ್ಲಾಗಿದೆ? 4 ಲಕ್ಷ ಬಿತ್ತನೆ ಊರಿನಾ? ಎಷ್ಟು ದಿನದಿಂದ ನಿಮ್ಮ ಮನೆಗಿದೆ? ನಾವು ತಗೊಂಡು ಒಂದು 6 ತಿಂಗಳಾಯ್ತು. 6 ತಿಂಗಳಾಯ್ತು. ಯಾವ ಊರು ಕಡೆ ಇದು? ಇಲ್ಲಿ ನಮ್ಮೂರದೇನೆ. ಹುಟ್ಟಿರೋದಲ್ಲಿ? ನಮ್ಮೂರಲ್ಲೇ ಪಕ್ಕದ ಮನೇಲಿತ್ತು. ಮೇಯ್ಕೊಂಡು ಮೇವಿಲ್ಲದೆ ಬಿದ್ದು ನಾವು ತಗೊಂಡು ಸಾಕಿದ್ವಿ. ಅಲ್ಲ, ಹುಟ್ಟಿರೋದೇ ಇಲ್ಲೇನಾ? ಇದೇ ಊರಿಗೆ. ಇದ್ರ ಅಪ್ಪ ಯಾವ್ದಂತ ಏನೋ ಗೊತ್ತಾ? ಗೊತ್ತು. ಯಾವುದು? ನಮ್ದೇ ಬಂದಿತ್ತು, ಮಾರ್ಕೊಂಡಿದ್ವಿ. ಹೌದಾ? ನಿಮ್ಮದೇ, ನಿಮ್ಮೂರಿಗೆ ಹುಟ್ಟಿರೋದು ಇದು? ಎಷ್ಟು ವರ್ಷ ಇರ್ಬೋದು ಇದಕ್ಕೆ? ಇವಾಗ 3 ವರ್ಷ ಆಗತ್ತೆ. 3 ವರ್ಷ ಆಯ್ತಾ? ಎಷ್ಟು ತೊಗೊಂಡ್ರಿ? ನಾವು 26,000 ತಗೊಂಡಿದ್ವಿ. ಅಷ್ಟೇನಾ? ಪರವಾಗಿಲ್ಲ, ಕಮ್ಮಿ ಬಿದ್ದಿದೆ. ಅದು ಮೇವಿದ ಬೀಜಲ್ಲಿ ಹಿಂಗಿರಲ್ಲ ಓರಿ ಅವಾಗ. ಏನಿಲ್ಲ, ನಾ ತಗೊಂಡು ಸಾಕಿದ್ಮೇಲೆ ಹಿಂಗಾದ್ದು. ಏನು ಮಾರೋದಿಲ್ಲ ಈಗ? ಮಾರ್ತೀನಿ. ಮಾರ್ತೀರಾ? ವ್ಯಾಪಾರ ಬಂದರೆ ಮಾರೋದು, ಮತ್ತು ಇನ್ನೊಂದು ತೊಗೊಳೋದು. ಬರ್ತಾವ ಹಸುಗಳು ಇಲ್ಲಿಗೆ? ಹಸುಗಳು ಕಮ್ಮಿ ಇವಾಗಿಲ್ಲಿ. ಕಮ್ಮಿ ಆಗೋಲ್ಲ? ಅಲ್ಲ, ಈ ಊರಿಗೆ 3 ಬೀಜದವರಿಗವೆ. 3 ಅದನ್ನ ನಾವು ಮಾಡ್ತಾ ಇದ್ದೋ, ಬಿಟ್ಬಿಟ್ಟಿದ್ದೋ. ಈಗ ನಾವು ಕಾಯಿಸ್ಕೆ ತಗೊಂಡಿದ್ವಿ, ಸಾಕಿದ್ದೀರಾ? ಬರ್ತವೆ ನಿಮ್ಗೂ 1-2 ಬರ್ತವೆ ಡೈಲಿ? ಡೈಲಿ ಇಲ್ಲ, 3 ದಿನ ಹಾಕಿ ಬಂದ್ರು ಬರ್ದಿರಲಿಲ್ಲ. ಸಾಕಿದ್ದೀವಿ, ಮಾರ್ಕೋತೀವಿ. ಹೌದಾ? ಜಾತ್ರೆಗೆ ಹೋಗ್ತೀರಾ? ಜಾತ್ರೆಗೆ ಹೋಗ್ತೀವಿ. ಅಲ್ಲ, ಅವ್ರು ಬಿತ್ತನೆಗೆ ತೊಗೊಬೋದಾ ಅಥವಾ ಕಸಿ ಮಾಡಿ ಇದು ವ್ಯವಸಾಯಕ್ಕೆ ಇದು ಮಾಡ್ಬೋದಾ ಇದನ್ನ? ಅದು ಅವರು ಸೇರ್ಕೊಂಡು ಸರ್, ಕೆಲವರು ತಮಿಳ್ನಾಡು ಸಿರಾ ಕಡೆಗೆಲ್ಲ ಹಂಗೆ ಕಸಿ ಮಾಡಿ ಹಿಂಗೆ ಬೀಜ ಇದ್ದಂಗೆ ಹೊಲ ಉಳ್ತಾರೆ. ಕೆಲವು ಹೊಸ ಕಟ್ಸಕ್ಕೆ ತಗೋತಾರೆ. ಹಂಗೆ ಪರವಾಗಿಲ್ಲ. ಕರುಗಳೇನೋ ಬಿದ್ದಾವ ನಿಮ್ಗೆ? ಹೆಂಗ ಅದೇ ಇಲ್ಲಿ ಇದೇ ಊರ್ದಲ್ಲ? ಕರುಗಳೇನೋ ಬಿದ್ದಾವ? ಚೆನ್ನಾಗಿ ಬಿದ್ದಾವ? ಚೆನ್ನಾಗಿ ಬಿದ್ದಾವ. ಏನೇನು ಕೈ ತಿಂಡಿ ಕೊಡ್ತೀರಾ? ಕೈ ತಿಂಡಿ ನಾನು ರವೆ ಬೂಸ ಮತ್ತೆ ಮುಸ್ಕೊಂಡು ನುಚ್ಚು, ಇದು ಡಾಲ್ಡಾ ಹಾಕ್ತಾ ಇದ್ದೀವಿ. ಡಾಲ್ಡಾ? ಏನಕ್ಕೆ ಡಾಲ್ಡಾ ಹಾಕೋದು? ಚೆನ್ನಾಗಲಿ ಅಂತ. ಡಾಲ್ಡಾ ಚೆನ್ನಾಗಿ. ಹಾಲು? ಹಾಲೇನು ಹೋಯ್ತಾ ಇಲ್ಲ ನಾವು. ಮೊಟ್ಟೆ ಏನು ಕೊಡಲ್ಲ? ಏನು ಕೊಡ್ತಾ ಇಲ್ಲ. ಡಾಲ್ಡಾ ಹಾಕಿದ್ರೆ ಏನು ಕಲರ್ ಬರುತ್ತಾ? ಕಲರ್ ಬರುತ್ತೆ. ಏನು ಒಂದು 55 ಗ್ರಾಮ್ ಇಡ್ತೀರಾ ಡಾಲ್ಡಾ? ಇಡ್ತೀವಿ. ಬೆಣ್ಣೆ ಏನು ಕೊಡಲ್ಲ? ಬೆಣ್ಣೆ ಏನು ಕೊಡ್ತಾ ಇಲ್ಲ. ಬೆಣ್ಣೆ ಸಿಕ್ಕಲ್ವಾ ಇಲ್ಲಿ? ಬೆಣ್ಣೆ ಕೊಡೋದು ಡಾಲ್ಡಾನೇ ಆಗ್ತಾ ಇದೆ. ರವೆ ಜೊತೆ ಕೊಡ್ತೀರಾ ಅಥವಾ ಬರೀ ಅದೇ ಡಾಲ್ಡಾ? ರವೆ ಜೊತೆ ಮಿಕ್ಸ್ಕೊಂಡು ಕೊಡ್ತೀರಾ? ಏನು ದುಡಿಮೆ ಐತಾ ಸುಮ್ಮನೆ ಇರಲಿ ಅಂತ ಸಾಕಿರೋದ? ಏನೋ ಸಿಗುತ್ತೆ ಒಂದು ತಿಂಗಳು ಸಾಕಿ ನಾವೇನೋ ಮಾರ್ಕೊಂಡು ಲಾಭ ಸಿಕ್ಕುತ್ತೆ. ಅಲ್ದೇ ಇಲ್ಲ. ಅಲ್ಲ, ಇನ್ನು ಲಾಭಕ್ಕೆ ಸಿಗುತ್ತೆ ಬಿಡಿ. ಎಷ್ಟು ಹೇಳ್ತೀರಾ ಈಗ ವ್ಯಾಪಾರ? ಎಷ್ಟು ಹೇಳ್ತೀರಾ? ಇವಾಗ ನಾವು 85,000 80 ಹೇಳ್ತೀರಾ? ಮತ್ತು ಅದು ಒಳ್ಳೆ ಲಾಭನೇ ಅಲ್ಲ. ಸಾಕೋದಕ್ಕೆ ಒಂದು ತಿಂಗಳಿಗೆ ಒಂದು 10,000 ದುಡಿಬೋದಾ? ಸಿಕ್ಕದೆ ಇಲ್ಲ ಸರ್. 6 ತಿಂಗಳು ಸಾಕಬೇಕು. 6 ತಿಂಗಳು ವರ್ಷ ಸಾಕಬೇಕು. ಅಲ್ಲ, ಸಾಕ್ಬೇಕಲ್ಲ. ತಿಂಗಳಿಗೆ ಈಗ ದನಗಳ ಮೇಲೆ ಬಿಡ್ತಿರಲ್ಲ, ಒಂದು 10,000 ಖರ್ಚೆಲ್ಲ ಹೋಗಿ ಒಂದು 50,000 ಉಳಿತೈತಾ? ಅಷ್ಟು ಬರಲ್ಲ. ದನಗಳು ಬಂದರೆ ಇದಾಗುತ್ತೆ. ಈಗ ಸೀಸನ್ ಅಲ್ಲ, ಈಗ ಇನ್ನೇನು ಅವರೆಕಾಯಿ ಸೀಸನ್. ಈ ಸೀಸನಿಂದ ಇನ್ನು ಯುಗಾದಿವರೆಗೂ ದನಗಳು ಬರ್ತವೆ. ದನ ಕಮ್ಮಿ ಸರ್ ಇಲ್ಲಿ. ಹೌದಾ? ಎಲ್ಲ ಸೀಮೆ ದನಗಳೇ ಆಗ್ಬಿಟ್ಟವೆ. ನಾಟಿ ದನ ಇಲ್ಲ ಇವಾಗ. ಮೊದಲು ನಾವು ಫಸ್ಟ್ ಸ್ಟಾರ್ಟ್ನ ವರಿ ಕಟ್ಕೊಂಡು ದನ ಬಿಟ್ಟಾಗ ದಿನ 10-12 ಬಿಡೋಣ, 15 ಬಿಡೋಣ. ಅವತ್ತು ದನ ಜೋರಾಗಿತ್ತು. ಇವಾಗ ದನ ಇಲ್ಲ. ಜೋರಾಗೈತೆ. ಇವಾಗ ಇದೇ ಮಾರಿದ್ರೆ ತಿರ್ಗಾ ತೊಗೊಂತೀರಾ ಬಿತ್ತನೆದು? ತಿರ್ಗಾ ತಗೋತೀವಿ, ಸಣ್ಣಗಾರ ತಗೋತೀವಿ.